ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹಳ್ಳಿಗಳಲ್ಲಿ ಈ ಟೈಮ್ನಲ್ಲಿ ಅಂದರೆ ಹೋಳಿ ಹಬ್ಬದ ಟೈಮ್ನಲ್ಲಿ ಈ ರೀತಿ ಸುಗ್ಗಿ ಕುಣಿಯೋದಕ್ಕೆ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಆ್ಯಕ್ಚುಲಿ ಇದು ಮಾಸಿ ಹೋಗ್ತಾ ಇದೆ, ನಮಗೆ ಜಾಸ್ತಿ ಈ ರೀತಿ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ ಅಲ್ವಾ. ಸೊ ಈ ರೀತಿ ನಾವು ಅವ್ರು ಬಂದಾಗ ಒಂದು ವಿಡಿಯೋವನ್ನು ಮಾಡಿಟ್ರೆ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನೋಡ್ಕೊಳ್ಬೋದು. ಮತ್ತು ಸಿರ್ಸಿಯಲ್ಲಿ ಜಾತ್ರೆ ಆಗುತ್ತೆ ಅಲ್ವಾ 2 ವರ್ಷಕ್ಕೊಮ್ಮೆ. ಸೊ ಅದು ಜಾತ್ರೆ ಇಲ್ಲದೆ ಹೋದ ವರ್ಷದಲ್ಲಿ ಹೋಳಿ ಆಡೋ ಟೈಮ್ನಲ್ಲಿ 1-2 ದಿನ ಮುಂಚೆ ಈ ರೀತಿ ಸುಗ್ಗಿ ಕುಣಿತವನ್ನು ಕುಣಿಯೋದಕ್ಕೆ ಅಂತ ಬರ್ತಾರೆ. ಮತ್ತು ನೋಡಿ, ಅವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಅಕ್ಕ ಈಗ ಅವಲಕ್ಕಿ ಎಲ್ಲ ಕಲಿಸ್ತಾ ಇದ್ದಾರೆ. ಸೊ ಮಸಾಲ ಅವಲಕ್ಕಿ ಮತ್ತು ಮಸಾಲ ಮಜ್ಜಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕ ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ಟೇಸ್ಟ್ ನೋಡು ಮತ್ತು ಮಜ್ಜಿಗೆ ತಂಬಳಿ ಕುಡಿದು ನೋಡು ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು ಸ್ವಲ್ಪ ನಾನು ಅವಲಕ್ಕಿನ ಟೇಸ್ಟ್ ಮಾಡಿದೆ. ಅಕ್ಕ ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾದರೆ ಈಗ ಅವರು ಸುಗ್ಗಿ ಕುಣಿತದವ್ರು ಬಂದಿದ್ದಾರೆ ಅಲ್ವಾ, ಅವರಿಗೆ ಈಗ ತಿಂಡಿ ಎಲ್ಲ ತಿಂದು ಎಲ್ಲ ಆಯಿತು. ಸೊ ಹೇಗೆ ಕುಣಿತಾರೆ ಯಾವುದು ನಿಮ್ಮದು? ಯಾವುದು? ರಾಮ. ನೀವು? ನಾರದ. ನೀವು? ಸೀತೆ. ನೀವು? ನಾರದ. ಆ ಕಡೆಗೆ ಅಜ್ಜ. ಇವ್ರು ಯಾರು ಇಲ್ಲಿ ನೋಡ್ರೆ ಅದಕ್ಕೆ ಅಜ್ಜಿ, ಸೂಪರ್ ಅಜ್ಜಿ. ಹೋಗಿ ಮಾಡೋದು.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಸುಗ್ಗಿ ಕುಣಿತ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಅದು ಅವರು ಕುಣಿತ ಎಲ್ಲ ಮುಗಿದ್ಮೇಲೆ ಅಕ್ಕಿ ಕಾಯಿ ಮತ್ತೆ ಅಷ್ಟು ಇಷ್ಟು ಅಂತ ಇಲ್ಲ, ನಮಗೆ ಖುಷಿ ಕಂಡಷ್ಟು ಅವರಿಗೆ ಒಂದು ಗೌರವಕ್ಕೋಸ್ಕರ ಒಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪಾರ್ಟ್ಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಅವರು. ಹಾಗೆ ಎಷ್ಟು ಚೆನ್ನಾಗಿ ಹಾಡನ್ನು ಕೂಡ ಹಾಡಿದ್ರು ಅವರು. ಇದೆಲ್ಲ ನೋಡೋದಕ್ಕೆ ತುಂಬ ಅಪರೂಪ ಅಲ್ವಾ. ಸೊ ನಿಮಗೆ ಇವತ್ತಿನ ಈ ಸುಗ್ಗಿ ಕುಣಿತ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಅವರಿಗೋಸ್ಕರ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.